ನಮಸ್ತೆ, ನಾನು ನಿಮ್ಮ ಗಂಗಾ ನಟರಾಜ್ ಸುವಿಚಾರ ಚಾನಲಿಂದ. ಇವಾಗ ಪಿತೃಪಕ್ಷ ನಡೀತಾ ಇದೆ ಅಲ್ವಾ? ಸೊ ಅದ್ರ ಬಗ್ಗೆ ನನಗೆ ಗೊತ್ತಿರೋ ಅಷ್ಟು ನಾನು ನಿಮ್ಮ ಹತ್ರ ಶೇರ್ ಮಾಡ್ಕೊಳ್ಳೋಣ ಅಂದ್ಕೊಂಡೆ. ಪಿತೃಪಕ್ಷ ಶುರುವಾಗೋದು ಭಾದ್ರಪದ ಮಾಸದ ಕೃಷ್ಣ ಪಕ್ಷದಿಂದ 15 ದಿನ ಇರುತ್ತೆ. 15 ದಿನ ಅಂದರೆ ಈ ವರ್ಷ ಬಂದಿರೋದು ನಮಗೆ ಹುಣ್ಣಿಮೆ ಆಯ್ತಲ್ವಾ? 7ನೇ ತಾರೀಕು ಹುಣ್ಣಿಮೆ ಆಯಿತು. ಅದಾದಮೇಲೆ 8ನೇ ತಾರೀಕಿಂದ ಶುರುವಾಗತ್ತೆ. ಅಮಾವಾಸ್ಯೆ ಇರೋದು 21 ಭಾನುವಾರಕ್ಕೆ ಈ ಪಿತೃಪಕ್ಷ ಮುಗ್ದೋಗತ್ತೆ. ಆ 15 ದಿನದಲ್ಲಿ ನಿಮಗೆ ಯಾವಾಗ ಸಾಧ್ಯ ಆ ಟೈಮಲ್ಲಿ ನಿಮ್ಮ ಹಿರಿಯರು, ನಿಮ್ಮ ಅಜ್ಜಿ, ತಾತ, ಮುತ್ತಜ್ಜಿ ಅವ್ರನ್ನೆಲ್ಲ ನೆನೆಸ್ಕೊಂಡು ಒಂದು ಕಾರ್ಯವನ್ನು ಮಾಡಲೇಬೇಕಾಗತ್ತೆ. ಏನಕ್ಕಂದರೆ ನಮ್ಮ ಹಿರಿಯರಿಂದ ನಾವು ತುಂಬ ಬಳುವಳಿ ಪಡ್ಕೊಂಡಿರ್ತೀವಿ ಅಲ್ಲ, ಆ ಕಾರಣಕ್ಕೋಸ್ಕರ ನಾವು ಈ ಕೆಲಸನ ಮಾಡಲೇಬೇಕಾಗತ್ತೆ. ಯಾವತ್ತು ಇವಾಗ ಹಾಗಿಲ್ಲ, ಇನ್ ಕೇಸ್ ಈ 15 ದಿನದಲ್ಲಿ ನಿಮಗೆ ಆಗಿಲ್ಲ ಅಂದರೆ ಅಮಾವಾಸ್ಯೆ ದಿನ, ಸಂಡೇ ಕೂಡ ಇದೆ, ಅದು ಮಹಾಲಯ ಅಮಾವಾಸ್ಯೆ ಅಂತ ಹೇಳ್ತಾರೆ. ಆ ದಿನ ಮಾಡಿದ್ರೆ ಇನ್ನೂ ಶ್ರೇಷ್ಠ ಅಂತ ಹೇಳ್ತಾರೆ. ಪಿತೃಗಳಿಗೆ ತರ್ಪಣ ಕೊಟ್ಟರೆ ಅದನ್ನು ಮಹಾಕಾಳನಿಗೆ ಕೂಡ ಅದು ಸಮರ್ಪಣೆ ಆಗತ್ತೆ ಅಂತ ಹೇಳ್ತಾರೆ. ಪಿತೃಪಕ್ಷ ಯಾಕೆ ಆಚರಣೆ ಮಾಡಬೇಕು ಅಂತ ಕೆಲವ್ರು ಕೇಳ್ತಾರೆ. ಅನ್ಯಥಾ ಭಾವಿಸ್ಬೇಡಿ. ಯಾರು ನನಗೆ ಗೊತ್ತಿದ್ದಷ್ಟನ್ನು ಮಾತ್ರ ನಾನು ಹೇಳ್ತೇನೆ. ಇನ್ನೂ ತುಂಬ ಜನ ತುಂಬ ಥರ ತಿಳ್ಕೊಂಡಿರ್ತೀರಿ. ನನಗೆ ಎಷ್ಟು ಗೊತ್ತೋ ಅಷ್ಟು ಬಗ್ಗೆ ಮಾತ್ರ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೋತಾ ಇದ್ದೀನಿ. ಸ್ವಲ್ಪ ವಿಷಯ ಗೊತ್ತಿದೆ ಅಷ್ಟೇ, ಅಷ್ಟನ್ನು ಮಾತ್ರ. ಪಿತೃ ಕಾರ್ಯ ಅಥವಾ ಹಿರಿಯರ ಪೂಜೆ ಹೀಗೆಲ್ಲ ಹೇಳ್ತಾರೆ. ಪಿತೃಗಳನ್ನ ನಾವು ಪಿತೃ ಕಾರ್ಯ ಆದಮೇಲೆ, ಪಿತೃಪಕ್ಷ ಆದಮೇಲೆ ನಮಗೆ ಶರನ್ನವರಾತ್ರಿ ಶುರುವಾಗೋದು. ಅಂದರೆ ನಾವು ಅರ್ಥ ಮಾಡ್ಕೋಬೇಕು, ಮೊದಲು ನಮ್ಮ ಹಿರಿಯರ ಪೂಜೆ ಅಂದರೆ ನಮ್ಮ ಪಿತೃಗಳ ಪೂಜೆ ಆದಮೇಲೆ ಶರನ್ನವರಾತ್ರಿ ಶುರುವಾಗೋದು. ಈ ಟೈಮಲ್ಲಿ ನಾವು ನಮ್ಮ ಹಿರಿಯರನ್ನ ನೆನೆಸ್ಕೊಂಡು ಒಂದು ಕಾರ್ಯ, ಒಂದು ದಿನ ಸಮಯ ಮಾಡಿಕೊಂಡು ನಮ್ಮ ಅನುಕೂಲ 15 ಡೇಸ್ ಇರುತ್ತೆ, 15 ದಿನ ಇರುತ್ತೆ. 15 ದಿನದಲ್ಲಿ ಯಾವಾಗಾದರೂ ಮಾಡ್ಕೋಬೋದು ನಾವು ಪೂಜೆನ ಅಲ್ವಾ? ಪಿತೃಗಳು ಅಂದರೆ ಯಾರು? ಅವರು ನಮ್ಮ ಹಿರಿಯರು, ನಮ್ಮ ಅಪ್ಪ ಅಮ್ಮ, ಅವರ ಅಪ್ಪ ಅಮ್ಮ, ಅವರ ಅಪ್ಪ ಅಮ್ಮ, ಹೀಗೆ ಅಲ್ವಾ? ನಾವು ಚಿಕ್ಕವರಿದ್ದಾಗ ನಮ್ಮ ಅಪ್ಪ ಅಮ್ಮ, ನಮ್ಮ ಅಜ್ಜಿ ತಾತ ಎಲ್ಲರೂ ನಮ್ಮನ್ನು ಎಷ್ಟು ಪ್ರೀತಿಯಿಂದ ನೋಡ್ಕೊಂಡಿರ್ತಾರೆ. ನಾವು ಅವ್ರ ಸೀರೆನ ಗಲೀಜು ಮಾಡಿರ್ತೀವಿ. ಅದು ಇದು ಎಷ್ಟು ತುಂಟಾಟ ಇರುತ್ತೆ ನಮ್ಮದು ನಿಮ್ಮದು ಅಂತಲ್ಲ, ಎಲ್ಲ ಮಕ್ಕಳು ಅಷ್ಟೇ ಅಲ್ವಾ? ನಮ್ಮ ಅಪ್ಪ ಅಮ್ಮ ಅವ್ರ ಅಪ್ಪ ಅಮ್ಮಂಗೆ, ನಾವು ನಮ್ಮ ಅಪ್ಪ ಅಮ್ಮಂಗೆ, ನಮ್ಮ ಮಕ್ಕಳು ನಮಗೆ. ಆದರೆ ಯಾವ ತಂದೆ ತಾಯಿ ಕೂಡ ಈ ಮಕ್ಕಳು ಮಾಡಿದ್ದು ಸರಿ ಇಲ್ಲ, ಇಷ್ಟು ತುಂಟಾಟ ಇರಬಾರ್ದು ಅಂತ ಯಾವ ಅಪ್ಪ ಅಮ್ಮನೂ ಅಂದ್ಕೊಳ್ಳಲ್ಲ ಅಲ್ವಾ? ಹೀಗಿರುವಾಗ ನಾವು ಅವ್ರು ಹೋದ್ಮೇಲೆ, ಅಂದರೆ ಅಜ್ಜಿ ತಾತ ಯಾರೆಲ್ಲ ಹೋದ್ಮೇಲೆ ಅವರಿಗೆ ಒಂದು ಕಾರ್ಯ ಮಾಡೋದು ನಮ್ಮ ಕರ್ತವ್ಯ ಕೂಡ ಆಗತ್ತೆ ಅಲ್ವಾ? ಯಾಕಂದರೆ ನಮ್ಮ ಮಕ್ಕಳು ಎಷ್ಟೇ ತಪ್ಪು ಮಾಡಿದ್ರು, ಏನೇ ತುಂಟಾಟ ಮಾಡಿದ್ರು, ತಾಯಿ ಆದವಳು, ತಂದೆ ಆದವರು ಆ ಮಗುನ ರಕ್ಷಣೆ, ಪ್ರೀತಿ, ಆ ಮಗುಗೆ ಹಸುವಾದಾಗ ಅದಕ್ಕೆ ಊಟ, ಅಜ್ಜಿ ತಾತ ಎಲ್ಲರೂ, ಮನೇಲಿರೋ ಹಿರಿಯರು ಪ್ರತಿಯೊಬ್ಬರು ಆ ಮಗುನ ಎಷ್ಟು ಲಾಲನೆ ಪೋಷಣೆ ಮಾಡಿರ್ತಾರೆ ಅಲ್ವಾ? ಅಂದರೆ ನಮ್ಗಳನ್ನ. ಆದರೆ ನಾವು ದೊಡ್ಡವರಾದ್ಮೇಲೆ ಏನು ಮಾಡ್ತೀವಿ ಹೇಳಿ? ನಮಗೆ ಪುರ್ಸೊತ್ತಿಲ್ಲ, ನಮಗೆ ಟೈಮ್ ಇಲ್ಲ ನಿಮ್ಮ ಜೊತೆ ಕೂತ್ಕೊಳ್ಳೋಕ್ಕೆ. ಅವರಷ್ಟೆಲ್ಲ ಕಷ್ಟಪಟ್ಟು ನಮ್ಮನ್ನು ನೋಡಿಕೊಂಡಾಗ ನಾವು 10 ನಿಮಿಷ, ಅವ್ರು ನಮ್ಮನ್ನು ಏನೂ ಕೇಳಲ್ಲ ರೀ. ಒಂದು ದಿನದಲ್ಲಿ ಒಂದು 10 ನಿಮಿಷ ಯಾವಾಗಾದರೂ ಹೇಗಿದ್ದೀರಾ ನೀವು ಅಂತ ಮಾತಾಡ್ಸಿದ್ರೇ ಸಾಕು. ನಮ್ಮ ಅಪ್ಪಾಜಿ ಕಡೆ ಅಜ್ಜಿ ತಾತನೂ ನಮಗೆ ಬರ್ತಾರೆ, ಅಮ್ಮನ ಕಡೆ ಅಜ್ಜಿ ತಾತನೂ ನಮಗೆ ಬರ್ತಾರೆ. ಯಾಕಂದರೆ ಇಬ್ರದ್ದು ಜೀನ್ಸು ನಮ್ಮ ಎಲ್ಲಿ ಹರಿತಾ ಇರುತ್ತೆ ಅಲ್ವಾ? ನಮ್ಮ ಅಜ್ಜಿ ತಾತ, ನಮ್ಮ ಅಪ್ಪ ಅಮ್ಮ, ನಮ್ಮ ಹಿರಿಯರು ಅವರು ಏನೇನು ಬಳುವಳಿಯಾಗಿ ನಮಗೆ ಕೊಟ್ಟಿರ್ತಾರೆ ಅದನ್ನೆಲ್ಲ ನಾವು ಮರಿಬಾರ್ದು ಅಲ್ವಾ? ಏನೇನು ನಾವಿವಾಗ ಒಂದು ಶ್ಲೋಕ ಕಲಿಬೋದು, ಒಂದು ಸಂಸ್ಕೃತ ಕಲಿಬೋದು, ಒಂದು ಕನ್ನಡ ಕಲಿಬೋದು. ನಮಗೆ ಎಲ್ಲವನ್ನು ಕಲಿಸೋದು ನಮ್ಮ ಹಿರಿಯರೇ ಅಲ್ವಾ? ಒಂದು ಪಾಠ ಪ್ರತಿಯೊಂದೂ ನಾವು ಹೇಗೆ ನಡ್ಕೋಬೇಕು ಅದೆಲ್ಲನೂ ನಮಗೆ ಕಲಿಸಿರೋದು, ನಮಗೆ ಬಳುವಳಿಯಾಗಿ ಕೊಟ್ಟಿದ್ದು ನಮ್ಮ ಹಿರಿಯರೇ ಅಲ್ವಾ? ಅವ್ರು ಹೋದ್ಮೇಲೆ ಅವ್ರಿಗೆ ಒಂದು ಕಾರ್ಯನ ಮಾಡೋದು ನಮ್ಮ ಕರ್ತವ್ಯ ಕೂಡ ಅಲ್ವಾ? ಅಪ್ಪ ಅಮ್ಮ ಅಜ್ಜಿ ತಾತ ಯಾರೆಲ್ಲ ಇದ್ದಾರೆ ಅವ್ರನ್ನ ಇರೋವರೆಗೂ ಚೆನ್ನಾಗಿ ನೋಡ್ಕೊಳ್ಳೋದು ನಮ್ಮ ಕರ್ತವ್ಯ. ಅವ್ರು ಹೋದ್ಮೇಲೆ ಅವರಿಗೊಂದು ಕಾರ್ಯ ಮಾಡೋದು ಕೂಡ ನಮ್ಮ ಕರ್ತವ್ಯನೇ. ಸಮಯ ಇಲ್ಲ ಅಂತ ಹೇಳೋದನ್ನು ಬಿಟ್ಟು ಪ್ರತಿಯೊಬ್ಬರು ಈ ಪಿತೃ ಪಕ್ಷದಲ್ಲಿ 15 ದಿನ ಇರುತ್ತೆ ರೀ. ಯಾವಾಗಾದರೂ ಒಂದು ದಿನ ನಮ್ಮ ಕೈಯಲ್ಲಿ ಮಾಡೋಕ್ಕಾಗಲ್ವಾ? ಒಂದು ಕಾರ್ಯನ ಮಾಡಲೇಬೇಕಾದಂಥ ಕಾರ್ಯ ಅದು. ಅದಾದಮೇಲೆ ನಾವು ನವರಾತ್ರಿ ಹಬ್ಬಕ್ಕೆ ರೆಡಿ ಆಗಬೇಕಾಗತ್ತೆ. ಅಪ್ಪ ಅಮ್ಮ ಆದವರು ನಾವು ಮಕ್ಕಳು ಚಿಕ್ಕವರಿದ್ದಾಗ ನಮಗೊಂದು ದೃಷ್ಟಿ ಆಗತ್ತೆ ಅಂತಾನೋ, ಅಥವಾ ಎಲ್ಲ ಜನ ಇರೋ ಕಡೆ ನಮಗೆ ಏನಾದರೂ ತೊಂದರೆ ಆಗ್ಬೋದು ಅಂತಾನೋ ಎಷ್ಟೊಂದು ಸಭೆ ಸಮಾರಂಭಗಳನ್ನ ಅವರು ನಮಗೋಸ್ಕರ ತ್ಯಜಿಸಿರ್ತಾರೆ ಅಲ್ವಾ? ಒಂದು ಫಿಲಮ್ಗೆ ಹೋಗೋದು,
ಅಥವಾ ಒಂದು ಫಂಕ್ಷನಿಗೆ ಹೋಗೋದು ಎಲ್ಲನೂ ಅವರು ಬಿಟ್ಟಿರ್ತಾರೆ. ಯಾಕಂದರೆ ಆಚೆ ಹೋದರೆ ಮಕ್ಳಿಗೆ ದೃಷ್ಟಿ ಆಗತ್ತೆ ಅಂತ ಇರ್ಬೋದು, ಅಥವಾ ಆಚೆ ಹೋದರೆ ಊಟ ಏನಾದರೂ ಅಡ್ಜಸ್ಟ್ ಆಗದೆ ಇರ್ಬೋದು ಅನ್ನೋ ಕಾರಣಕ್ಕೋ ಅವ್ರು ನಮ್ಮನ್ನು ಹಾಗೆ ಅಷ್ಟು ಜೋಪಾನ ಮಾಡ್ಕೊಂಡಿರೋ ಅಪ್ಪ ಅಮ್ಮಂಗೆ ನಾವೇನು ಕೊಡ್ತೀವ್ರಿ? ಅರ್ಧ ಗಂಟೆ ಕೂತವ್ರ ಜೊತೆ ಮಾತಾಡಲ್ಲ ಅಲ್ವಾ ರೀ? ಆರೋಗ್ಯದಿಲ್ಲೇ ಏರುಪೇರು ಆದರೆ ತಾಯಿ ಆದವಳು ಎಷ್ಟು ಚಡಪಡಿಸ್ತಾಳೆ. ತನಗಾದರೆ ಅಷ್ಟು ನೋವು ತಿನ್ನೋಲ್ಲ, ಮಕ್ಳಿಗಾದರೆ ಎಷ್ಟು ನೋವು ತಿಂತಾರೆ ಅಲ್ವಾ ತಾಯಂದರು? ಅದನ್ನೆಲ್ಲ ತಲೆಯಲ್ಲಿಟ್ಕೊಂಡು ಇದ್ದಾಗ ದಿನಕ್ಕೊಂದು 5 ನಿಮಿಷ ಬಿಡುವು ಮಾಡಿಕೊಂಡು ಹೇಗಿದ್ದೀರಾ ಅಪ್ಪ, ಹೇಗಿದ್ದೀರಾ ಅಮ್ಮ ಅಂತ ಮಾತಾಡಿಸಿದ್ರೆ ಅವರಿಗೆ ಎಷ್ಟೋ ಸಮಾಧಾನ ಆಗತ್ತೆ. ನಮ್ಮ ಹಿರಿಯರು ನಮಗೆ ಏನೆಲ್ಲ ಕೊಟ್ಟಿದ್ದಾರೆ ಅನ್ನೋದನ್ನು ಇವಾಗ ಒಂದು 15 ಡೇಸಲ್ಲಿ ಒಂದು ದಿನ ನೆನಪು ಮಾಡ್ಕೊಳ್ರಿ. ಏನಕ್ಕೆ ಈ ಪಿತೃಪಕ್ಷನ ಆಚರಣೆ ಮಾಡಬೇಕು ಅಂತ ನಾನು ಹೇಳಕ್ಕೆ ಬಂದೆ ಅಂದರೆ, ನಮ್ಮ ಹಿರಿಯರು ನಮಗೆ ಬಳುವಳಿಯಾಗಿ ತುಂಬಾ ಕೊಟ್ಟಿದ್ದಾರೆ ರೀ. ಒಂದು ಸಂಸ್ಕಾರ ಕಲಿಸಿರ್ತಾರೆ, ನಮಗೆ ಒಂದು ಆಸ್ತಿ ಬಿಟ್ಟೋಗಿರ್ತಾರೆ. ನಿಮ್ಮ ಹತ್ರ ಇವಾಗ ತೋಟನೋ ಹೊಲನೋ ಜಾಗನೋ ಏನೋ ಇದೆ ಅಂದರೆ ಅದು ಬಂದಿದ್ದು ಯಾರಿಂದ? ನಿಮ್ಮ ತಂದೆಯಿಂದ. ನಿಮ್ಮ ತಂದೆಗೆ ಅವರ ತಂದೆ ಹೀಗೆ ಬಂದಿದೆ ಅಲ್ವಾ ನಿಮಗೆ? ನೀವು ಮಾಡಿದ್ದು ಇರಬಹುದು, ಇಲ್ಲ ಅಂತ ನಾ ಹೇಳಲ್ಲ. ಆದರೆ ಹಳೇದು ಚಿನ್ನ ಬೆಳ್ಳಿ ಆಸ್ತಿ ಈ ಥರ ನಿಮಗೆ ಅದ್ರ ಜೊತೆಗೆ ಒಂದಿಷ್ಟು ಸಂಸ್ಕಾರ ಅದೆಲ್ಲ ಕಲಿಸಿರೋದು ನಿಮ್ಮ ಅಜ್ಜಿ ತಾತ, ಅವರ ಜೀನ್ಸ್, ಅವರ ರಕ್ತದಲ್ಲೇ ನಮ್ಮ ಜನನ ಆದಾಗಿನೇ ಅದೆಲ್ಲ ಬಂದಿರುತ್ತೆ. ನಮಗೆ ಜನ್ಮ ಕೊಡೋ ತಾಯಿ ತಂದೆ, ನಮ್ಮ ತಾಯಿ ನಮಗೆ ಜನ್ಮ ಕೊಟ್ಟ ಹಾಗೆ ಅವರ ತಂದೆ ತಾಯಿ ಅವ್ರಿಗೆ ಜನ್ಮ ಕೊಟ್ಟಿರ್ತಾರಲ್ವ. ಈ ಟೈಮಲ್ಲಿ ನಾವು ನಮ್ಮ ತಂದೆ ತಾಯಿ ಜೊತೆ ಸೇರಿ ಅವರ ತಂದೆ ತಾಯಿಯನ್ನು ಸ್ಮರಿಸೋದು, ಅವರಿಗೆ ಒಂದು ನಮಸ್ಕಾರ ಮಾಡೋದು, ಇದು ನಮ್ಮ ಕರ್ತವ್ಯ ಆಗುತ್ತೆ. ಒಬ್ಬೊಬ್ಬರು ಒಂದೊಂದು ರೀತಿ ಮಾಡ್ತಾರೆ. ಕೆಲವು ಅವರ ಪದ್ಧತಿಗಳು ಅದೇ ವರ್ಷ ಅದೇ ತಿಥಿ ಅದೇ ದಿನದಲ್ಲಿ ಮಾಡ್ತಾರೆ. ಇನ್ನು ಕೆಲವರು ಈ 15 ಡೇಸಲ್ಲಿ ಯಾವಾಗಾದರೂ ಒಂದಿನ ಮಾಡ್ತಾರೆ. ದಯವಿಟ್ಟು ಪ್ರತಿಯೊಬ್ಬರು ಅಪ್ಪ ಅಮ್ಮ ಇರೋವಾಗ ಅಪ್ಪ ಅಮ್ಮನ ಚೆನ್ನಾಗಿ ನೋಡ್ಕೊಳ್ಳಿ. ಹೋದ್ಮೇಲೆ ನಿಮ್ಮ ಅಜ್ಜಿ ತಾತ ನಿಮ್ಮ ಪಿತೃಗಳಿಗೆ ದಯವಿಟ್ಟು ಒಂದು ಕಾರ್ಯನ ಮಾಡಿ. ಅದು ಮಾಡಲಿಲ್ಲ ಅಂದರೆ ನಾವು ಖಂಡಿತ ಪರಿಪೂರ್ಣರಾಗಲ್ಲ. ಪಿತೃಶಾಪ ಆಗಿದೆ ಅಂತ ಕೆಲವ್ರು ಹೇಳ್ತಾರೆ ಅಲ್ವಾ, ಅದಕ್ಕೆಲ್ಲ ಇದೇ ಕಾರಣ. ಯಾಕಂದರೆ ನಮಗೆ ನಮ್ಮ ಪಿತೃಗಳು ಮಾಡಿದ ನಮ್ಮ ಅಜ್ಜಿ ತಾತನ ಆಸ್ತಿ ಬೇಕು. ನಮ್ಮ ಅಜ್ಜಿ ತಾತಂಗೋಸ್ಕರ ಒಂದೇ ಒಂದು ದಿನ, ಅರ್ಧ ದಿನ, ಒಂದು ದಿನನೂ ಬೇಡ, ನಮಗೆ ಅರ್ಧ ದಿನ ಅವ್ರಿಗಂತ ಕೂತು ನಾವು ವರ್ಷದಲ್ಲಿ ಅರ್ಧ ದಿನ ಕೊಡೋಕ್ಕೆ ನಮಗೆ ಸಮಯ ಇಲ್ಲ ಅಂದರೆ ಹೇಗೆ ಅಲ್ವಾ? ಅವ್ರು ಕೊಟ್ಟಿರೋ ಆಸ್ತಿ ಅನುಭವಿಸ್ತಿರೋದ್ರಿಂದ ಆದರೂ ನಾವು ಅವ್ರಿಗೋಸ್ಕರ ಒಂದು ಅರ್ಧ ದಿನನ ಸಮಯ ಕೊಡಬೇಕು ಅನ್ನೋದು ನನ್ನ ಒಪಿನಿಯನ್ನು. ಇದು ಅನ್ಯಥಾ ಭಾವಿಸ್ಬೇಡಿ ಯಾರೂ. ನನಗೆ ಅನಿಸಿದ್ದನ್ನು ನಾನು ಹೇಳ್ತಾ ಇದ್ದೀನಿ ಅಷ್ಟೇ. ಆದರೆ ಮಾಡ್ತಾ ಇಲ್ಲ ಅಂದರೆ ದಯವಿಟ್ಟು ಈ ವಿಡಿಯೋ ನೋಡಿದ್ಮೇಲಾದ್ರೂ ನಾನು ಹೀಗೆ ಹೇಳಿದ್ದು ನಿಮಗೆ ಅರ್ಥ ಆಗಿದೆ ಅನ್ಕೋತೀನಿ. ಬೇರೆ ಕಾರಣಕ್ಕಲ್ಲ. ಕೆಲವರು ಹೇಳ್ಬೋದು ಇರುವಾಗ ನೋಡ್ಕೊಂಡಿಲ್ಲ, ಹೋದ್ಮೇಲೆ ಅಡುಗೆ ಮಾಡಿ ಹಾಕಿ ಅವ್ರಿಗೆ ಕೊಡ್ತೀವಿ ಅಂತ ಹೇಳ್ತೀರಿ ಅಂತ. ಇಲ್ಲ, ಇರುವಾಗ ಕೂಡ ಚೆನ್ನಾಗಿ ನೋಡ್ಕೊಳ್ಳಿ. ಹೋದ್ಮೇಲೆ ನಿಮ್ಮ ಅಜ್ಜಿ ತಾತ, ನಿಮ್ಮ ತಲೆಮಾರಿನ ಹಿರಿಯರನ್ನ ನೆನಪು ಮಾಡಿಕೊಂಡು ಒಂದಿನ ಪಿತೃಕಾರ್ಯನ ಮಾಡಿ. ಇದು ನನ್ನ ಕಳಕಳವಿಯ ಮನವಿ ಅಂತ ನಾದರೂ ಅಂದ್ಕೊಳ್ಳಿ. ಅನ್ಯಥಾ ಭಾವಿಸ್ಬೇಡಿ ದಯವಿಟ್ಟು ಯಾರೂ. ಮಾಡಲೇಬೇಕಾದಂಥ ಕಾರ್ಯ ಅಂದರೆ ಅದು ಪಿತೃ ಕಾರ್ಯನೇ. ನಮಗೆ ಪಿತೃಗಳ ಋಣ ತುಂಬ ಇರುತ್ತೆ. ನಮ್ಮ ಹಿರಿಯರು ನಮ್ಮನ್ನು ಸಾಕಿ ಬೆಳೆಸಿ ನಮಗೋಸ್ಕರ ಬಿಟ್ಟೋದ ಆಸ್ತಿ, ಆಚಾರ ವಿಚಾರ. ನಿಮಗೆ ಇವಾಗ ಒಂದು ಹಬ್ಬ ಆಚರಣೆ ಮಾಡೋದನ್ನ ಯಾರು ಹೇಳ್ಕೊಟ್ರು? ನಿಮ್ಮ ಹಿರಿಯರೇ ಅಲ್ವಾ. ನಿಮಗೆ ನಿಮ್ಮಮ್ಮಂಗೆ ಅವರಮ್ಮ. ಸೊ ಅವರಿಂದ ಎಷ್ಟೊಂದು ಕಲ್ತಿರ್ತೀವಿ ಅಲ್ವಾ. ಅದನ್ನೆಲ್ಲ ಒಂದು ದಿನ ನೆನಪು ಮಾಡಿಕೊಂಡು ಅವ್ರಿಗೊಂದು ನಮನ ಹೇಳೋದ್ರಲ್ಲಿ ತಪ್ಪಿಲ್ಲ ಅಲ್ವಾ. ಸೊ ದಯವಿಟ್ಟು ಈ ವಿಡಿಯೋ ನೋಡಿದ್ಮೇಲಾದರೂ ಇನ್ನೂ ಒಂದು 21ರವರೆಗೂ ಟೈಮ್ ಇದೆ. ನಾನು ಬೇಗನೆ ಮಾಡಬೇಕಿತ್ತು, ಬಟ್ ನಂದು ಏನೇನೋ ಕೆಲಸಗಳು, ಹಾಗಾಗಿ ನನಗೆ ಆಗಲಿಲ್ಲ. ಅಟ್ಲೀಸ್ಟ್ 21ಕ್ಕಾದರೂ ಸಂಡೇ ಇದೆ, ಅಮಾವಾಸ್ಯೆ ಇದೆ, ಅವತ್ತಾದರೂ ಆ ಕಾರ್ಯನ ಮಾಡಿ. ನಿಮಗೆಲ್ರಿಗೂ ಒಳ್ಳೆಯದಾಗಲಿ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಫಾರ್ ವಾಚಿಂಗ್.